ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ಎಲ್ಲಿಯಾದರೂ ಯಾವ ಸಮಯದಲ್ಲಿಯಾದರೂ ಪ್ರಾರ್ಥನೆಯು ಸೂಕ್ತವಾಗಿರುತ್ತದೆ. ಈ ದಿನದ ದೇವರ ವಾಕ್ಯ, ನೀವು ನನ್ನ ಹೆಸರಿನಲ್ಲಿ ಏನಾದರೂ ಕೇಳಿಕೊಂಡರೆ ನಾನು ಅದನ್ನು ಮಾಡುವೆನು. ಯೋಹಾನ 14ನೇ ಅಧ್ಯಾಯ 14ನೇ ವಚನ. ದೇವರಿಗೆ ಪ್ರಾರ್ಥನೆ ಮಾಡುವುದಕ್ಕೆ ಸೂಕ್ತವಲ್ಲದ ಯಾವುದೇ ಸಮಯವಿಲ್ಲ, ಸೂಕ್ತವಲ್ಲದ ಯಾವುದೇ ಸ್ಥಳವಿಲ್ಲ. ನಮ್ಮ ಹೃದಯವು ಶ್ರದ್ಧೆಯ ಮನೋಭಾವದಲ್ಲಿ ಮಾಡುವ ಪ್ರಾರ್ಥನೆಯನ್ನು ತಡೆಯಲು ಯಾವುದಕ್ಕೂ ಸಾಧ್ಯವಿಲ್ಲ. ಬೀದಿಯ ಜನಸಂದಣಿಯಲ್ಲಿ, ವ್ಯವಹಾರದ ಮಧ್ಯೆ, ಎಲ್ಲಿಯಾದರೂ ಸರಿ. ನೆಹೆಮೀಯನು ರಾಜನಾದ ಅರ್ತಷಸ್ತನಿಗೆ ಬೇಡಿಕೆ ಇಟ್ಟ ಹಾಗೆ ನಾವು ದೇವರಿಗೆ ನಮ್ಮ ಬಿನ್ನಹವನ್ನು ಸಲ್ಲಿಸಬಹುದು ಮತ್ತು ಆತನ ಮಾರ್ಗದರ್ಶನಕ್ಕಾಗಿ ಮೊರೆ ಇಡಬಹುದು. ನಾವು ಎಲ್ಲೇ ಇದ್ದರೂ ನಾವು ಪ್ರಾರ್ಥನಾ ಕಿರುಕೋಣೆಯನ್ನು ದೇವರ ಸಂಪರ್ಕಕ್ಕಾಗಿ ಕಂಡುಕೊಳ್ಳಬಹುದು. ನಮ್ಮ ಹೃದಯದ ಬಾಗಿಲು ನಿರಂತರವಾಗಿ ತೆರೆದಿರಬೇಕು ಮತ್ತು ಪರಲೋಕದಿಂದ ಬಂದ ಅತಿಥಿಯಾದ ಯೇಸುವು ನಮ್ಮ ಹೃದಯದಲ್ಲಿ ಬಂದು ನೆಲೆಸುವಂತೆ ನಮ್ಮ ಆಹ್ವಾನವು ಮೇಲೆ ಏರಿ ಹೋಗಬೇಕು. ನಮ್ಮ ಸುತ್ತಲೂ ಕಲುಷಿತವಾದ ಭ್ರಷ್ಟವಾದ ವಾತಾವರಣವಿದ್ದರೂ ನಾವು ಅದರ ಕೆಟ್ಟ ಗಾಳಿಯನ್ನು ಉಸಿರಾಡಬೇಕಾಗಿಲ್ಲ, ಆದರೆ ಪರಲೋಕದ ಶುದ್ಧವಾದ ಗಾಳಿಯಲ್ಲಿ ಉಸಿರಾಡಬಹುದು. ಪ್ರಾಮಾಣಿಕವಾದ ಪ್ರಾರ್ಥನೆಯ ಮೂಲಕ ಆತ್ಮವನ್ನು ದೇವರ ಸನ್ನಿಧಿಗೆ ಎತ್ತುವ ಮೂಲಕ ನಾವು ಶುದ್ಧವಲ್ಲದ ಯೋಚನೆಗಳು ಮತ್ತು ಅಪವಿತ್ರವಾದ ಆಲೋಚನೆಗಳಿಗೆ ಎಲ್ಲ ಬಾಗಿಲುಗಳನ್ನು ಮುಚ್ಚಬಹುದು. ಯಾವ ಹೃದಯವು ದೇವರಿಂದ ಬರುವ ಸಹಾಯ ಮತ್ತು ಆಶೀರ್ವಾದಗಳನ್ನು ಪಡೆಯಲು ತೆರೆದಿರುತ್ತದೋ ಅದು ಭೂಮಿಗಿಂತಲೂ ಉನ್ನತವಾದ ಪರಿಶುದ್ಧವಾದ ವಾತಾವರಣದಲ್ಲಿ ನಡೆಯುತ್ತದೆ ಮತ್ತು ಅದು ನಿರಂತರವಾಗಿ ಪರಲೋಕದೊಂದಿಗೆ ಸಂಪರ್ಕವನ್ನು ಹೊಂದಿರುತ್ತದೆ. ನಾವು ಯೇಸುವಿನ ಬಗ್ಗೆ ಹೆಚ್ಚಾದ ವಿಭಿನ್ನವಾದ ದೃಷ್ಟಿಕೋನವನ್ನು ಹೊಂದಿರಬೇಕು ಮತ್ತು ನಿತ್ಯವಾದ ಸತ್ಯಗಳ ಮೌಲ್ಯದ ಸಂಪೂರ್ಣವಾದ ಗ್ರಹಿಕೆಯನ್ನು ಹೊಂದಿರಬೇಕು. ಪರಿಶುದ್ಧತೆಯ ಸೌಂದರ್ಯವು ದೇವರ ಮಕ್ಕಳ ಹೃದಯಗಳನ್ನು ತುಂಬುತ್ತದೆ ಮತ್ತು ನಾವು ಇದನ್ನು ಸಾಧಿಸಲು ಪರಲೋಕ ವಿಷಯಗಳು ನಮಗೆ ಪ್ರಕಟವಾಗಬೇಕು ಎಂದು ನಾವು ಬಯಸಬೇಕು. ಪರಲೋಕ ವಾತಾವರಣದ ಗಾಳಿಯನ್ನು ಉಸಿರಾಡುವಂತೆ ದೇವರು ನಮಗೆ ಅನುಗ್ರಹಿಸಲಿ ಎಂದು ಆತ್ಮವು ಹೊರಬಂದು ಮೇಲಕ್ಕೆ ಎಳೆಯಲ್ಪಡಬೇಕು. ಆಗ ನಾವು ದೇವರಿಗೆ ಎಷ್ಟು ಹತ್ತಿರದಲ್ಲಿರಬಹುದು ಎಂದರೆ, ಪ್ರತಿಯೊಂದು ಅನಿರೀಕ್ಷಿತ ಶೋಧನೆಯಲ್ಲಿಯೂ ಹೂವು ಸೂರ್ಯನ ಕಡೆಗೆ ಸ್ವಾಭಾವಿಕವಾಗಿ ತಿರುಗುವಂತೆ ನಮ್ಮ ಆಲೋಚನೆಗಳು ಸ್ವಾಭಾವಿಕವಾಗಿ ದೇವರ ಕಡೆಗೆ ತಿರುಗುತ್ತವೆ. ನಿಮ್ಮ ಕೊರತೆಗಳು, ನಿಮ್ಮ ಸಂತೋಷಗಳು, ನಿಮ್ಮ ದುಃಖಗಳು, ನಿಮ್ಮ ಕಾಳಜಿಗಳು ಮತ್ತು ನಿಮ್ಮ ಭಯಗಳನ್ನು ದೇವರ ಮುಂದೆ ಇಡಿರಿ. ನೀವು ಅವನಿಗೆ ಭಾರವಾಗುವುದಿಲ್ಲ, ನೀವು ಅವನನ್ನು ಆಯಾಸಗೊಳಿಸಲು ಸಾಧ್ಯವೇ ಇಲ್ಲ. ನಿಮ್ಮ ತಲೆ ಕೂದಲಿನ ಲೆಕ್ಕವನ್ನು ಇಟ್ಟಿರುವವನು ತನ್ನ ಮಕ್ಕಳ ಕೊರತೆಗಳಿಗೆ ಅಸಡ್ಡೆ ತೋರಿಸುವುದಿಲ್ಲ. ಕರ್ತನು ಕರುಣಾಸಾಗರನು ದಯಾಳುವೂ ಆಗಿದ್ದಾನೆಂದು ವಾಕ್ಯವು ಹೇಳುತ್ತದೆ. ನಮ್ಮ ದುಃಖಗಳು ಮತ್ತು ಅದರ ಬಗೆಗಿನ ನಮ್ಮ ಮಾತುಗಳೂ ಸಹ ಆತನ ಪ್ರೀತಿಯ ಹೃದಯಕ್ಕೆ ಸ್ಪರ್ಶವಾಗುತ್ತದೆ. ನಿಮ್ಮ ಮನಸ್ಸನ್ನು ಗೊಂದಲಗೊಳಿಸುವ ಎಲ್ಲವನ್ನೂ ಆತನ ಹತ್ತಿರ ತೆಗೆದುಕೊಂಡು ಹೋಗಿರಿ. ಅವನು ಲೋಕಗಳನ್ನೇ ಎತ್ತಿ ಹಿಡಿದಿರುವುದರಿಂದ ಅವನಿಗೆ ಯಾವುದೂ ಕಷ್ಟವಾಗಿಲ್ಲ. ಸಮಸ್ತ ಮಂಡಲಗಳ ಎಲ್ಲ ವ್ಯವಹಾರದ ಆಡಳಿತವನ್ನು ಆತನೇ ನಡೆಸುತ್ತಾನೆ. ನಮ್ಮ ಸಮಾಧಾನಕ್ಕೆ ಸಂಬಂಧಪಟ್ಟ ಯಾವುದೇ ಆದರೂ ಅದು ದೇವರು ಗಮನಿಸಲಾಗದಷ್ಟು ಚಿಕ್ಕದಾಗಿರುವುದಿಲ್ಲ. ನಮ್ಮ ಜೀವನದ ಯಾವುದೇ ಅಧ್ಯಾಯವು
ಅವನು ಓದಲಾಗದಷ್ಟು ಕತ್ತಲೆಯಾದ ಅಧ್ಯಾಯವಲ್ಲ. ಆತನು ಬಿಡಿಸಲು ಸಾಧ್ಯವಾದ ಯಾವ ಗೊಂದಲಗಳೂ ಇಲ್ಲ. ದೇವರು ಮತ್ತು ಪ್ರತಿಯೊಂದು ಆತ್ಮದ ನಡುವಿನ ಸಂಬಂಧಗಳು ಹೇಗಿರುತ್ತದೆ ಅಂದರೆ ಎಷ್ಟು ವಿಭಿನ್ನ ಮತ್ತು ಎಷ್ಟು ಪೂರ್ಣವಾಗಿರುತ್ತದೆ ಅಂದರೆ ಭೂಮಿಯ ಮೇಲೆ ದೇವರು ಈ ಕಾಳಜಿಯ ಪ್ರೀತಿಯನ್ನು ಇನ್ನಾರೊಂದಿಗೂ ಹಂಚಿಕೊಳ್ಳುವುದಿಲ್ಲವೇನೋ ಮತ್ತು ಇನ್ನಾರಿಗೋಸ್ಕರವೂ ತನ್ನ ಒಬ್ಬನೇ ಮಗನನ್ನು ಕೊಡಲಿಲ್ಲವೇನೋ. ತನ್ನೊಬ್ಬನಿಗೋಸ್ಕರವೇ ಕೊಟ್ಟಂತೆ ತನ್ನೊಬ್ಬನಿಗೋಸ್ಕರವೇ ಕಾಳಜಿ ತೋರುವಂತೆ ವಿಭಿನ್ನವಾಗಿಯೂ ಪೂರ್ಣವಾಗಿಯೂ ಇರುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.